ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ದೀಪಾವಳಿ ಪ್ರಿಪ್ರೇಷನ್ನ 3ನೇ ವಿಡಿಯೋ ಇದು. ಇವತ್ತು ಶುಕ್ರವಾರ. ಫಸ್ಟ್ ವಿಡಿಯೋಲಿ ಸ್ವೀಟ್ಸ್ ಮಾಡೋದನ್ನು ತೋರಿಸಿದ್ದೆ, ಸೆಕೆಂಡ್ ವಿಡಿಯೋಲಿ ಸ್ನ್ಯಾಕ್ಸ್ ಆ್ಯಂಡ್ ಕ್ಲೀನಿಂಗ್ ಆಗಿತ್ತು. ಈ ವಿಡಿಯೋಲಿ ಏನಿರುತ್ತೆ, ಇನ್ನೇನು ಬಾಕಿ ಇದೆ ಹೇಳಿ ನೋಡೋಣ. ಕಮೆಂಟಲ್ಲಿ ತಿಳಿಸಿ. ನಾನು ಹೇಳೋ ಮುಂಚೆನೇ ಯೋಚನೆ ಮಾಡಿ ತಿಳಿಸಿ ನನಗೆ ಏನು ಬಾಕಿ ಇದೆ. ಇನ್ನು ಶಾಪಿಂಗ್ ಸ್ವಲ್ಪ ಇದೆ, ಅಂದರೆ ತರಕಾರಿ ತರಬೇಕು, ಅದನ್ನು ಇವತ್ತು ಮಧ್ಯಾಹ್ನ ಅಥವಾ ನಾಳೆನೂ ತರ್ಬೋದು. ಅದು ಬಿಟ್ಟಿಟ್ಟು ಇಂಪಾರ್ಟೆಂಟ್ ಥಿಂಗ್ ಇದೆ. ತುಂಬ ಕಡಿಮೆ ಜನ ಇದ್ರ ಬಗ್ಗೆ ಯೋಚನೆ ಮಾಡೋದು. ಎಸ್ಪೆಷಲಿ ಜಾಯಿಂಟ್ ಫ್ಯಾಮಿಲಿ ಇದ್ದರೆ, ಮಕ್ಕಳು ಮರಿ ಇದ್ದರೆ ಅದು ಅಷ್ಟೊಂದು ಕಷ್ಟ, ಅದು ಯೋಚನೆ ಮಾಡೋದು ಇಲ್ಲ ಅನಿಸುತ್ತೆ. ಏನದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಮ್ಮ ಕೇರ್, ನಮ್ಮ ಸ್ಕಿನ್ ಕೇರ್, ನಮ್ಮ ಹೇರ್ ಕೇರ್. ಸ್ವಲ್ಪ ರೆಸ್ಟ್ ತೊಗೊಳ್ಳಿ. ಹಬ್ಬ ಇದೆ, ಹಬ್ಬ ಅಂದಮೇಲೆ ಇನ್ನೂ ಜಾಸ್ತಿ ಕೆಲಸ ಆಗುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಸ್ವಲ್ಪ ರೆಸ್ಟ್ ತೊಗೊಳ್ಳಿ. ನಿಮ್ಮ ಸ್ಕಿನ್ ಬಗ್ಗೆ ಸ್ವಲ್ಪ ಕೇರ್ ತೊಗೊಳ್ಳಿ, ಸ್ವಲ್ಪ ಪ್ಯಾಂಪರಿಂಗ್ ಮಾಡ್ಕೊಳ್ಳಿ, ನಿಮಗೂ ಖುಷಿ ಆಗುತ್ತೆ. ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದರೆ ಕಷ್ಟ ಆಗುತ್ತೆ ಗೊತ್ತು, ಆದರೂ ಕೂಡ ಈ ಥರ ಎಲ್ಲ ನೀವು ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳ್ಳೋದ್ರಿಂದ ನಿಮಗೂ ಕೂಡ ಖುಷಿ ಆಗುತ್ತೆ. ಹಬ್ಬಕ್ಕೆ ನಾನು ಕೂಡ ಪ್ರಿಪೇರ್ ಆಗಿದ್ದೀನಿ ಅನಿಸುತ್ತೆ. ಸೊ ಇವತ್ತಿನ ವಿಡಿಯೋಲಿ ನೀವು ಇದನ್ನೆಲ್ಲ ನೋಡ್ತೀರಾ, ಅಂದರೆ ಮನೇಲೇ ನೀವು ಹೇಗೆ ನಿಮ್ಮ ಆ ಪ್ಯಾಂಪರಿಂಗ್ನ ಮಾಡ್ಕೊಳ್ಬೋದು ಅಂತ. ನಾನು ನಿಮ್ಗೆ ಇವತ್ತು, ನನಗೆ ಗ್ರೇ ಹೇರ್ ಇರೋದ್ರಿಂದ ನಾನು ಸ್ವಲ್ಪ ಮೆಹಂದಿ ಅಪ್ಲೈ ಮಾಡ್ಕೊಳ್ತೀನಿ. ಹೇರ್ ಕ್ರೀಮ್ ಹಾಕಬೇಕಾದ್ರೆ ತೋರಿಸಿ ಅಂದಿದ್ರಿ, ನಾನು ಅದನ್ನು ಹಾಕಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಮೆಹಂದಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿ. ಅದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಅಂತ. ಇವತ್ತು ಕೂಡ ನೆನ್ನೆ ರಾತ್ರಿನೇ ಪ್ರಿಪೇರ್ ಮಾಡಿದ್ದು, ಇವಾಗ ಜಸ್ಟ್ ಹಚ್ಕೊಳ್ಳೋದಷ್ಟೇ. ನೆಕ್ಸ್ಟು ಪೆಡಿಕ್ಯೂರ್, ಅದರ ವಿಡಿಯೋ ಕೂಡ ಮಾಡಿದ್ದೀನಿ, ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿ. ತುಂಬಾ ಈಸಿಯಾಗಿ ನಿಮ್ಮ ಕಾಲುಗಳನ್ನ ಸಾಫ್ಟಾಗಿ ಹೊಡ್ಕೊಳ್ದೇ ಇರೋ ಹಾಗೆ ಇಟ್ಕೊಳ್ಬೋದು. ಎವ್ರಿ ವೀಕ್ ನೀವು ಈ ಥರ ಮಾಡಬೇಕು. ನೆಕ್ಸ್ಟ್ ಮೆನಿಕ್ಯೂರ್, ಅದ್ರ ವಿಡಿಯೋ ಮಾಡಿಲ್ಲ, ಬಟ್ ಇಟ್ಸ್ ವೆರಿ ಈಸಿ. ಒಂದು ಅಗ್ಲ ಬೌಲಲ್ಲಿ ಬೆಚ್ಚಗಿನ ನೀರು ತೊಗೊಳ್ಳಿ, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಶ್ಯಾಂಪು ಹಾಕ್ಬಿಟ್ಟು ನೆನೆಸ್ಕೊಳ್ಳಿ. ನೆನೆಸ್ಬಿಟ್ಟು ಒಂದು 10 ನಿಮಿಷ ಆದಮೇಲೆ ಟೂತ್ ಬ್ರಷ್ನ ತೊಗೊಂಡು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಏನು ಕೊಳೆ ಕೂತಿರೋದಿಲ್ಲ. ಅಷ್ಟಾದಮೇಲೆ ಮೆನಿಕ್ಯೂರ್ ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಬೇಕು. ನಿಮಗೆ ಒಂದು ಬಾಡಿ ಸ್ಕ್ರಬ್ಬರ್ ಕೂಡ ಹೇಳ್ತೀನಿ ನಾನು ಮುಂದೆ, ಅದನ್ನು ನೀವು ಇಲ್ಲಿ ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಬೋದು. ಸೊ ಮೆನಿಕ್ಯೂರ್ ಕೂಡ ಆಯಿತು. ವ್ಯಾಕ್ಸಿಂಗ್ ಮಾಡ್ಕೊಳ್ಬೇಕು, ಅದನ್ನು ತೋರಿಸ್ತೀನಿ, ಅದರ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಫೇಸ್ ಪ್ಯಾಕ್ ತೋರಿಸ್ತೀನಿ ನಿಮಗೆ. ನಾನು ತುಂಬಾ ಇಷ್ಟಪಟ್ಟು ಅದನ್ನು ಅಪ್ಲೈ ಮಾಡ್ಕೊಳ್ತೀನಿ. ಇಟ್ಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಆ ಫೇಸ್ ಪ್ಯಾಕ್ ಕೂಡ ತೋರಿಸ್ತೀನಿ. ಇಷ್ಟೆಲ್ಲ ಮಾಡಿಕೊಂಡ್ರೆ ನಿಮ್ಮ ಸೆಲ್ಫ್ ಪ್ಯಾಂಪರಿಂಗ್ ಆಗುತ್ತೆ, ಸೆಲ್ಫ್ ಕೇರಿಂಗ್ ಆಗುತ್ತೆ, ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಒಂಥರ ಹಬ್ಬಕ್ಕೆ ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೊಂಡಂಗೆ ಕೂಡ ಆಗುತ್ತೆ. ನೀವು ಹೇಳ್ಬೋದು ಟೈಮ್ ಇಲ್ಲ ನಮ್ಗೆ ಅಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಅಂತ. ಚಿಂತೆ ಮಾಡಬೇಡಿ, ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ನಿಮ್ಮ ಕೆಲಸನ ನೀವು ಮಾಡ್ಬೋದು. ಸ್ವಲ್ಪ ಪೆಡಿಕ್ಯೂರ್ಗೆ ಕುತ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ, ವ್ಯಾಕ್ಸಿಂಗ್ನ ನೀವು ಕುತ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ, ನೀವು ಮಾಡ್ಕೊಳ್ಳೋ ಹಾಗಿದ್ರೆ ರೆಗ್ಯುಲರ್ ಆಗಿ. ಸೊ ನಾನಿವತ್ತು ಏನೇನು ಮಾಡ್ಕೊಳ್ತೀನೋ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಒಂದು ಸರ್ಪ್ರೈಸ್ ಕೂಡ ಇದೆ, ಅಂದರೆ ನನಗೆ ಸಿಕ್ಕಿರೋ ಸರ್ಪ್ರೈಸು ನಿಮ್ಮ ಜೊತೆ ಕೂಡ ಹಂಚ್ಕೊಳ್ಬೇಕು ಅನ್ನಿಸ್ತು. ಸೊ ಅದನ್ನು ಕೂಡ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್. ವಿಡಿಯೋ ಶುರು ಮಾಡೋ ಮುಂಚೆ ನಿಮಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ತುಂಬ ಜನ ನನಗೆ ತುಂಬ ಸರಿ ದಿನಕ್ಕೆ ಒಂದು ಆದರೂ ನಾನು ಕಮೆಂಟ್ ನೋಡ್ತೀನಿ, ಬೆಸ್ಟ್ ಮಾಯ್ಶ್ಚರೈಸರ್ ಹೇಳಿ ಅಂತ. ನಾನು ನನ್ನ ರುಟೀನಲ್ಲಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತೀನಿ, ಬೇರೆ ಕ್ರೀಮ್ ಯಾವುದೂ ಯೂಸ್ ಮಾಡೋದಿಲ್ಲ. ಹಾಗಾಗಿ ನೀವು ಕೂಡ ತುಂಬ ಸರಿ ಕೇಳಿದ್ದೀರಾ. ನಾನು ಮೊದಲು ಲ್ಯಾಕ್ಮೆ ಯೂಸ್ ಮಾಡ್ತಾಯಿದ್ದೆ, ಅದು ಓಕೆ, ಅದು ಹಚ್ಚಿದಾಗ ಚೆನ್ನಾಗಿರುತ್ತೆ. ಆಮೇಲೆ ಅದು ಹಚ್ಚಲಿಲ್ಲ ಅಂದರೆ ಸ್ವಲ್ಪ ಹೊತ್ತಾದಮೇಲೆ ಡ್ರೈ ಫೀಲ್ ಆಗೋದಕ್ಕೆ ಶುರು ಆಗುತ್ತೆ. ಇವತ್ತು ನಾನು 2 ಹೊಸ ಬ್ರ್ಯಾಂಡ್ಸ್ನ ತರಿಸಿದ್ದೀನಿ, ಟ್ರೈ ಕೂಡ ಮಾಡಿದ್ದೀನಿ. ಒಂದು ಪ್ಲಮ್, ಇದು ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು. ಇದು ಬಂದು ಡ್ರೈ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ಗೆ. ಇದು ಹೇಗೆ ಅಂದರೆ ಅಪ್ಲೈ ಮಾಡಿದಾಗ ಸ್ಕಿನ್ ಸಾಫ್ಟಾಗಿರುತ್ತೆ, ಆದರೆ ಹಚ್ಚಿದ್ದೀವಿ ಏನು ಆಯಿಲಿ ಥರ ಏನೂ ಕಾಣೋದಿಲ್ಲ. ಇದು ಡೇ ಮಾಯ್ಶ್ಚರೈಸರ್, ಅಲ್ಟ್ರಾ ಲೈಟ್ ಡ್ರೈ ಮಾಯ್ಶ್ಚರೈಸರ್ ಅಂತ. ಪ್ಲಮ್ ಆ್ಯಂಡ್ ಅಲ್ಟ್ರಾ ಜೆಂಟಲ್ ಎವ್ರಿಡೇ ಮಾಯ್ಶ್ಚರೈಸರ್ ದಟ್ಸ್ ಜಸ್ಟ್ ಪರ್ಫೆಕ್ಟ್ ಫಾರ್ ನಾರ್ಮಲ್ ಡ್ರೈ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಟೈಪ್. ಇದರಲ್ಲಿ ಅಲೋವೆರಾ ಇದೆ, ವಿಟಮಿನ್ ಇ ಇದೆ, ಗ್ಲಿಸರಿನ್ ಇದೆ, ಆ್ಯಂಡ್ ನೋ ಸಿಲಿಕಾನ್ ಆರ್ ಹಾರ್ಶ್ ಕೆಮಿಕಲ್ಸ್. ಇದನ್ನು ಯೂಸ್ ಮಾಡಿದ್ಮೇಲೆ ನಿಮ್ಮ ರೆಗ್ಯುಲರ್ ಕ್ರೀಮ್ ಅಥವಾ ಮೇಕಪ್ನ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ, ಸೊ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಇದು ಪ್ಲಮ್ ಅವ್ರದ್ದೇ. ಇದು ಬಂದು ಕಾಂಬಿನೇಷನ್ ಸ್ಕಿನ್, ಆಯಿಲಿ ಸ್ಕಿನ್, ಆ್ಯಕ್ನಿ ಪ್ರೋನ್ ಸ್ಕಿನ್ಗೆ. ಸೊ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಇದೆ. ಇದರ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟು ಇದೇನಾದರೂ ನಿಮಗೆ ಅಫೋರ್ಡ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಹಾಗಿದ್ರೆ ಈ ಲೋಟಸ್ದು, ಇದು ಕೂಡ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಇದು ನಾನು ಇವಾಗ ಅಪ್ಲೈ ಮಾಡಿದ್ದೀನಿ, ನನಗೇನು ಆಯಿಲಿ ಅಂತ ಅನ್ನಿಸ್ತಾ ಇಲ್ಲ, ಬಟ್ ಸ್ಕಿನ್ ಸಾಫ್ಟ್ ಆಗಿದೆ. ಇದು ಲೋಟಸ್ ಹರ್ಬಲ್ಸ್ Whiteglow ಅಂತ ಸ್ಕಿನ್ ವೈಟ್ನಿಂಗ್, ಬ್ರೈಟನಿಂಗ್, ಡೀಪ್ ಮಾಯ್ಶ್ಚರೈಸಿಂಗ್ ಕ್ರೀಮ್. ಇದರಲ್ಲಿ SPF 20 ಕೂಡ ಇದೆ. ಸೊ ಎಲ್ಲಾದರೂ ಆಚೆ ಹೋಗಬೇಕಾದ್ರೆ ನಿಮ್ಗೆ ಎಕ್ಸ್ಟ್ರಾ ಸನ್ಸ್ಕ್ರೀನ್ ಹಚ್ಚಬೇಕು ಅನ್ನೋ ನೆಸಸರಿ ಇರೋದಿಲ್ಲ. ಇದು ಯಾವ್ರಿಗೆ ಅಂದರೆ ಡ್ರೈ ಸ್ಕಿನ್ ಅವ್ರಿಗೆ ಇದು.
ನಾನು ತುಂಬ ಜನ ಕೇಳ್ತೀರ ಡ್ರೈ ಸ್ಕಿನ್ ಅವ್ರಿಗೆ ಯಾವುದು ಅಂತ. ಸೊ ಇದು ಡ್ರೈ ಸ್ಕಿನ್ ಅವ್ರಿಗೆ, ಇದರಲ್ಲೇ ಆಯಿಲಿ ಸ್ಕಿನ್ ಅವ್ರಿಗೂ ಸಿಗ್ಬೋದು. ಸೊ ನೀವು ರೇಂಜ್ನ ಟ್ರೈ ಮಾಡಿ, ನಿಮಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಇದು ಪ್ಲಮ್ ಮಾತ್ರ ನಿಮಗೆ ಆನ್ಲೈನಲ್ಲೇ ಸಿಗೋದು. ಇದರ ಲಿಂಕ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನಿಮಗೆ ಈಗ ನಾನು ಮಾಯ್ಶ್ಚರೈಸರ್ ಬಗ್ಗೆ ಹೇಳಿದ್ದೀನಿ. ಪ್ಲಮ್ಮಲ್ಲೇ ಇನ್ನೂ ಒಂದಿದೆ, ಇದು 24 hour ಮಾಯ್ಶ್ಚರೈಸರ್ ಅಂತ. ಇದು ಸ್ವಲ್ಪ ಆಯಿಲಿ ಅನಿಸುತ್ತೆ, ನೀವು ಬೇಕಿದ್ರೆ ಮನೇಲಿ ಇದ್ದಾಗ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಇದು ಕೂಡ ನಾರ್ಮಲ್ ಡ್ರೈ ಆ್ಯಂಡ್ ವೆರಿ ಡ್ರೈ ಸ್ಕಿನ್ಗೆ. ಇದು ತುಂಬ ಆಯಿಲ್ ಥರ ಅನ್ನಲ್ಲ, ಇದು ವೆರಿ ಡ್ರೈ ಸ್ಕಿನ್ ಅವ್ರಿಗೆ. ಇಷ್ಟು ಪ್ರಾಡಕ್ಟ್ ರೇಂಜ್ ಇದೆ. ಇದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಎಲ್ಲನೂ ಕೂಡ ಚೆನ್ನಾಗಿದೆ, ನಾನು ಟ್ರೈ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಮೆಹಂದಿ ಪ್ರಾಸೆಸ್ ಆಗಿದೆ ಹಚ್ಕೊಂಡು. ಈಗ ನೆಕ್ಸ್ಟ್ ಪ್ರಾಸೆಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ಒಂದು ಬಟ್ಲಲ್ಲಿ ನೀರು ಇಟ್ಟಿದ್ದೀನಿ, ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಇದರಲ್ಲಿ ವ್ಯಾಕ್ಸ್ ಡಬ್ಬಾನ ಇಟ್ಟಿದ್ದೀನಿ, ಹಾಟ್ ವ್ಯಾಕ್ಸ್. ಈಗ ಇದಕ್ಕೆ ನಾನು ಅಪ್ಪರ್ ಲಿಪ್ಸ್ ಮಾಡ್ಕೊಳ್ಳೋದಕ್ಕೆ ವ್ಯಾಕ್ಸ್ ಬೀಡ್ಸ್ನ ಯೂಸ್ ಮಾಡ್ತೀನಿ. ಅಪ್ಪರ್ ಲಿಪ್ಸ್ ಥ್ರೆಡ್ಡಿಂಗಲ್ಲಿ ತುಂಬ ಜನ ಮಾಡ್ಕೊಳ್ತಾರೆ, ಬಟ್ ಥ್ರೆಡ್ಡಿಂಗ್ ನನಗೆ ತುಂಬ ನೋವಾಗುತ್ತೆ. ನಾನು ಒಂದೇ ಸಾರಿ ಮಾಡಿಸಿದ್ದು, ಹತ್ಬಿಟ್ಟಿದ್ದೆ. ಅದಾದಮೇಲೆ ನಾನು ಯಾವತ್ತೂ ಮಾಡಿಸಿಲ್ಲ. ಸೊ ಇದು ನನಗೆ ಬೆಸ್ಟ್ ಆಪ್ಷನ್ ಅನಿಸುತ್ತೆ. ಸೊ ಟ್ರೈ ಮಾಡ್ಬೋದು. ನೀರು ಇಟ್ಕೊಂಡು ಅದರೊಳಗಡೆ ಒಂದು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಆ ಬೀಡ್ಸ್ನೆಲ್ಲ ಕರಗಿಸ್ಕೊಳ್ಬೇಕು. ಇದು ಕರಗ್ತಾ ಇದ್ದಂಗೆ ಹಚ್ಕೊಂಡು ತೆಗೆದುಬಿಡಬೇಕು. ಇದು ವಿತೌಟ್ ಸ್ಟ್ರಿಪ್ನ ನಾವು ಇದು ಯೂಸ್ ಮಾಡ್ಬೋದು. ಡೀಟೇಲ್ ವಿಡಿಯೋ ನಾನು ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿ. ಇದು ಕರಗೋದಕ್ಕೆ ಸುಮಾರು ಹೊತ್ತಾಗುತ್ತೆ. ಕರಗಿದೆ ಬೀಡ್ಸ್ ಎಲ್ಲ. ಇದೀಗ ತೆಗೆದ್ರೆ ತುಂಬ ಬೇಗ ಗಟ್ಟಿಯಾಗಿಬಿಡುತ್ತೆ. ಇನ್ನು ಅದಕ್ಕೆ ಈ ನೀರು ಜೊತೆನೇ ತೊಗೊಂಡೋಗ್ತೀನಿ, ಇದನ್ನು ಹಚ್ಕೊಳ್ತೀನಿ. ಈಗ ಇದು ಹಾಗೆ ಆಗೋದಕ್ಕೆ ಇಟ್ಟಿರ್ತೀನಿ. ನಾನು ಅಪ್ಪರ್ ಲಿಪ್ಸ್ ಆಯಿತು ನೋಡಿ, ಇಷ್ಟು ಮಿಕ್ಕಿದೆ, ಇನ್ನು ನೆಕ್ಸ್ಟ್ ಟೈಮ್ಗಾಗುತ್ತೆ. ಇದು ಇನ್ನೂ ಕರಗಿಲ್ಲ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅನಿಸುತ್ತೆ ಥ್ರೆಡ್ಡಿಂಗಿಗಿಂತ, ಬಟ್ ತುಂಬ ವರ್ಷ ಬರುತ್ತೆ. ಸೊ ಇದು ಕರಗಿದ ಮೇಲೆ ಸ್ನೇಹಿತರೆ ನಾನು ವ್ಯಾಕ್ಸ್ ಮಾಡ್ಕೊಳ್ತೀನಿ. ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಅಪ್ಪರ್ ಲಿಪ್ಸ್ ಆಯಿತು. ಈ ಥರ ಸ್ವಲ್ಪನೇ ಪ್ಯಾಚ್ ಥರ ಹಾಕ್ಕೊಂಡು ತೆಗಿಬೇಕು. ಒಟ್ಟಿಗೆ ಹಾಕ್ಕೊಳಕ್ಕೆ ಹೋದರೆ ನಿಮಗೆ ತುಂಬ ನೋವಾಗುತ್ತೆ. ಫುಲ್ ಕರಗಿದೆ, ಕರಗೋದೇನು ಚೆನ್ನಾಗೇ ಕರಗಿದೆ. ಇನ್ನೇನು ಆಯಿತು ಅನ್ನೋ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಬಂದರು. ಅವ್ರ ಜೊತೆ ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡು ಮಾತಾಡಿದೆ. ಈಗ ಇನ್ನು ಹಾಫ್ ಆನ್ ಅವರ್ ಇದೆ ಅಷ್ಟೇ, 12 ಗಂಟೆ ಆಗಿಬಿಟ್ಟಿದೆ. ಇನ್ನು ಅರ್ಧ ಗಂಟೆಲಿ ನಾನು ಎಷ್ಟಾಗುತ್ತೋ ಅಷ್ಟು ಮುಗಿಸ್ಬಿಟ್ಟು ಸ್ನಾನಕ್ಕೆ ಹೋಗಬೇಕು. ಮೆಹಂದಿ ಹಚ್ಕೊಂಡಿದ್ದೀನಲ್ಲ, ಸ್ನಾನನ ಕರ್ಕೊಂಡು ಬರೋದಕ್ಕೆ ಬೇರೆ ಹೋಗಬೇಕು. ಅದು ಏನೇನು ಇಟ್ಕೊಂಡಿದ್ದೀನಿ ಅಂತ, ವ್ಯಾಕ್ಸ್ ಸ್ಟ್ರಿಪ್ಸ್, ಪೌಡರ್, ಇಷ್ಟು ಸಾಕು. ಇದು ಒಂದು ವೇಸ್ಟ್ ಪೇಪರ್ ಅಷ್ಟೇ. ಈಗ ಸ್ಟಾರ್ಟ್ ಮಾಡ್ತೀನಿ, ಬೇಗ ಮಾಡಿ ಹೋಗೋಣ. ಅಷ್ಟೊಂದು ಅರ್ಜೆಂಟ್ ಆಯಿತು ಅಂತೀರಾ? ಆಗಲೇ ಹೇಳಿದೆ ಫ್ರೆಂಡ್ ಬಂದರು ಅಂತ. ಅಲ್ಲೇ ಹಾಫ್ ಆನ್ ಅವರ್ ಹೋಯಿತು. ಅದಾದಮೇಲೆ 12 ಗಂಟೆ ಕರೆಕ್ಟಾಗಿ ಕುತ್ಕೊಂಡಿತ್ತು. 12:15 ತನಕ ಕೈದು ಮತ್ತು ಕಾಲ್ದು ವ್ಯಾಕ್ಸ್ ಮಾಡಿಕೊಂಡೆ. ಅದು ಏನು ಫುಲ್ಲಿ ಸ್ಯಾಟಿಸ್ಫೈಡ್ ಅಲ್ಲ, ಅರ್ಜೆಂಟಾಗಿ ಮೇ ಬಿ ಒಂದೊಂದು ಹಾಗೆ ಮಿಕ್ಕಿದೆ ಅನಿಸುತ್ತೆ. ಸೊ ಅದನ್ನು ತೆಗ್ದೆ. ಅಂಡರ್ ಆರ್ಮ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಇನ್ನೊಂದು ಸಾರಿ ಸ್ನಾನ ಮಾಡಬೇಕಾಗುತ್ತಲ್ಲ ಅಂದ್ಕೊಂಡು ಅದನ್ನು ಕೂಡ ಅರ್ಜೆಂಟಾಗಿ ಮಾಡಿದೆ 15 ಮಿನಿಟ್ಸಲ್ಲಿ. ಇನ್ನು 15 ಮಿನಿಟ್ಸಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೊಂದು 10 ನಿಮಿಷ ಇದೆ. ಈಗ ಇನ್ನು 10 ನಿಮಿಷ ರೆಸ್ಟ್ ತೊಗೊಳ್ತೀನಿ. ಅವಾಗಲಿಂದ ಜಾಸ್ತಿ ಅರ್ಜೆಂಟ್ ಮಾಡಿಬಿಟ್ಟಿದ್ದೀನಿ. ನಿಧಾನಕ್ಕೆ 1 ಅವರ್ ಆಗುತ್ತೆ. ಸ್ವಲ್ಪನೂ ಕೂದಲು ಇಲ್ದಾಗೆ ನೀಟಾಗಿ ಮಾಡ್ಕೊಳ್ಬೇಕು ಅಂದರೆ ಮಾಡ್ಕೊಳ್ಬೋದು ನೀವು ಆರಾಮಾಗಿ. ಮತ್ತು ಈ ವ್ಯಾಕ್ಸ್ ಡಬ್ಬ ನನಗೆ 150 ಏನೋ ಬಿದ್ದಿರೋದು. ಇನ್ನು ವ್ಯಾಕ್ಸ್ ಸ್ಟ್ರಿಪ್ 40 ರೂಪೀಸ್. ಅದು 6 ತಿಂಗಳಂತೂ ಮಿನಿಮಮ್ ಬರುತ್ತೆ. ಬಟ್ ನಿಮಗೆ ಪೇಷಿಯನ್ಸ್ ಇರಬೇಕು ಮನೇಲಿ ಮಾಡ್ಕೊಳ್ಳೋದಕ್ಕೆ ಅಷ್ಟೇ. ಫಸ್ಟ್ ಟೈಮ್ಗೇ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಮಾಡ್ತಾಯಿರಿ, ಪ್ರಾಕ್ಟೀಸ್ ಬರುತ್ತೆ. ಸೊ ಇವತ್ತು ನಮ್ಮದು ಅರ್ಧ ಪ್ಯಾಂಪರಿಂಗ್ ಆಯಿತು. ಇನ್ನು ಅರ್ಧ ಸಾನು ಬಂದಮೇಲೆ ನೋಡೋಣ ಹೆಂಗೆ ಆಗುತ್ತೆ ಅಂತ. ಫೇಸ್ ಪ್ಯಾಕ್ ಟೈಮ್. ಈ ಫೇಸ್ ಪ್ಯಾಕ್ ಹಚ್ಚೋದ್ರಿಂದ ಟ್ಯಾನ್ ರಿಮೂವ್ ಆಗುತ್ತೆ, ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ, ಸ್ಕಿನ್ ಸಾಫ್ಟ್ ಆ್ಯಂಡ್ ಸಪಲ್ ಆಗುತ್ತೆ. ಹಾಗೆ ಡಲ್ ಸ್ಕಿನ್ ಇದ್ದರೂ ಕೂಡ ಅದು ಕೂಡ ಸ್ವಲ್ಪ ಬ್ರೈಟ್ ಆಗುತ್ತೆ. ಇದು ತುಂಬಾ ಈಸಿ. ನನ್ನ ಮೋಸ್ಟ್ ಫೇವ್ರೆಟ್, ಒನ್ ಆಫ್ ದ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇದನ್ನು ಬರೀ ಮುಖಕ್ಕಲ್ಲ, ಕತ್ತಿಗೆ, ಕೈಗಳಿಗೂ ಹಚ್ಕೊಳ್ಬೇಕು. ಕೈಗಳಿಗೆ ತುಂಬ ಜನ ಹೇಳ್ತೀರಾ ನೋಡಿ, ಟ್ಯಾನ್ ಆಗಿದೆ, ಮುಖ ಮತ್ತು ಕೈ ಬೇರೆ ಕಲರ್ ಇದೆ ಅಂತ. ಅಂಥವ್ರು ಇದನ್ನು ಮಸ್ಟ್ ಟ್ರೈ ಮಾಡಬೇಕು. ಇನ್ನು ರಾಂಗ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದಾಗ ಏನಾದರೂ ಡಲ್ ಆಗಿರುತ್ತೆ ನೋಡಿ ಸ್ಕಿನ್ನು, ಅಂಥವ್ರು ಕೂಡ ಯೂಸ್ ಮಾಡ್ಬೋದು. ಇದನ್ನು ಡ್ರೈ ಆಗೋ ತನಕ ಹೀಗೆ ಇಟ್ಕೊಳ್ಬೇಕು. ಇದನ್ನು ಹೇಗೆ ಮಾಡೋದು ಈಗ ನೋಡೋಣ ಬನ್ನಿ. ಫೇಸ್ ಪ್ಯಾಕ್ ಅಪ್ಲೈ ಮಾಡೋ ಮುಂಚೆ ಸ್ಕ್ರಬ್ ಮಾಡ್ಕೊಳ್ಬೇಕು. ಬಾಡಿ ಸ್ಕ್ರಬ್ ಆದರೆ ಉಪ್ಪನ್ನು ಯೂಸ್ ಮಾಡ್ಕೊಳ್ಬೇಕು.
ಫೇಸ್ಗಾದರೆ ಶುಗರ್ನ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಯೂಸ್ ಮಾಡಬೇಕು. ಇದ್ರ ಜೊತೆ ಲಿಂಬೆ ಹಣ್ಣನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇದರಲ್ಲಿ ಟ್ಯಾನ್ ರಿಮೂವ್ ಮಾಡೋ ಪ್ರಾಪರ್ಟೀಸ್ ಇರುತ್ತೆ. ಡ್ರೈ ಸ್ಕಿನ್ ಅವ್ರಿಗೆ ಲಿಂಬೆ ಹಣ್ಣು ಆಗೋದಿಲ್ಲ ಅನ್ನೋ ಇದ್ರೆ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ಬೋದು. ಈ ಥರ ಮಿಕ್ಸ್ ಮಾಡಿಕೊಂಡು ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡಬೇಕು. ಕೈ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ. ಮುಖಕ್ಕೆ ಇದೇ ಥರ ರೀತಿಯಲ್ಲಿ ಮಾಡ್ಕೊಳ್ಬೇಕು, ಆದರೆ ಸಕ್ಕರೆನ ಯೂಸ್ ಮಾಡಬೇಕು. ಸೊ ಇದು ಒಂದು 5 ನಿಮಿಷ ಸ್ಕ್ರಬ್ ಮಾಡಿಬಿಟ್ಟು ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿಕೊಂಡು ಆಮೇಲೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋಣ. 3 ಸ್ಪೂನಷ್ಟು ಕಡಲೆ ಹಿಟ್ಟು, ಇದಕ್ಕೆ ಒಂದು 1/4 ಭಾಗದಷ್ಟು ಎಣ್ಣೆ, ಕೊಬ್ಬರಿ ಎಣ್ಣೆ. ಇದು ಆಯಿಲಿ ಸ್ಕಿನ್ ಇರೋರು ಸ್ಕಿಪ್ ಮಾಡ್ಬೋದು. ನನ್ನ ಡ್ರೈ ಸ್ಕಿನ್ ಆಗಿರೋದ್ರಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಕೋಲ್ಡ್ ಪ್ರೆಸ್ಡ್ ಕ್ಯಾರಿಯರ್ ಆಯಿಲ್ ಅಂತ, ಪ್ಯೂರೆಸ್ಟ್ ಫಾರ್ಮ್ ಆಫ್ ಕೊಕೊನಟ್ ಆಯಿಲ್. ಹೇರ್ಗೆ ಯೂಸ್ ಮಾಡೋದು ಬೇರೆ ಇರುತ್ತೆ, ಇದು ಸ್ಕಿನ್ಗೆ ಅಂತ ಇಟ್ಟಿದ್ದೀನಿ. ಅರ್ಧ ಸ್ಪೂನು ಹನಿ, ಇದು ಒಂದು 1/4ರಿಂದ ಅರ್ಧ ಸ್ಪೂನಷ್ಟು ಹಲ್ದಿ, ಅರಿಶಿನ ಪೌಡರು. ಅಡುಗೆಗೆ ಸಿಗುತ್ತಲ್ಲ ಅದಲ್ಲ, ಇದು ಸ್ಕಿನ್ಗೆ ಅಂತಲೇ ಬೇರೆ ಸಿಗುತ್ತೆ. ಅಥವಾ ನೀವು ಅರಿಶಿನದ ಕೊಂಬನ್ನು ಕುಟ್ಟಿ ಇಟ್ಕೊಂಡಿರಿ, ಅದು ತುಂಬಾ ಪ್ಯೂರ್ ಆಗಿರುತ್ತೆ, ತುಂಬಾ ಒಳ್ಳೆಯದು ಸ್ಕಿನ್ಗೆ ಯೂಸ್ ಮಾಡಬೇಕಾದ್ರೆ ಇಂಥದ್ದನ್ನು ಯೂಸ್ ಮಾಡಿ, ಅಡುಗೆದನ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇದಕ್ಕೆ ಲಿಂಬೆಹಣ್ಣನ್ನು ನಾನು ಹಾಕ್ಕೊಳ್ತೀನಿ. ನಾನು ಡ್ರೈ ಸ್ಕಿನ್ನು, ಬಟ್ ಸ್ಟಿಲ್ ನನಗೆ ಟ್ಯಾನ್ ರಿಮೂವ್ ಮಾಡಬೇಕಲ್ಲ, ಅದಕ್ಕೆ ಲಿಂಬೆಹಣ್ಣನ್ನು ಕೂಡ ಹಾಕ್ಕೊಳ್ಬೇಕು. ನಿಮಗೆ ಇದು ತುಂಬಾ ಡ್ರೈ ಆಗುತ್ತೆ ಸ್ಕಿನ್ ಅನ್ನೋ ಆಗಿದ್ರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ರೋಸ್ ವಾಟರ್ ಅಥವಾ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇದಕ್ಕೆ ಪೊಟ್ಯಾಟೊ ಜ್ಯೂಸ್ನ ಆ್ಯಡ್ ಮಾಡಬೇಕು. ಸಿಪ್ಪೆ ತೆಗೆದುಬಿಟ್ಟು ತುರ್ಕೊಂಡು ಹಿಂಡ್ಕೊಂಡ್ರೆ ಸಾಕು, ರಸ ಬರುತ್ತೆ. 3 ಸ್ಪೂನಷ್ಟು ಹಿಟ್ಟಿಗೆ ನಾನು 3 ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇಷ್ಟೆಲ್ಲ ಆದಮೇಲೆ ನಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಫೇಸ್ ಪ್ಯಾಕ್ ರೆಡಿ ಆಯಿತು. ಪೂರ ಡ್ರೈ ಆದಮೇಲೆ ಒದ್ದೆ ಮಾಡಿಕೊಂಡು ಸ್ವಲ್ಪ ನೀರಿಂದ ಸ್ಕ್ರಬ್ ರೀತಿಯಲ್ಲಿ ಮಾಡ್ತಾ ಮಸಾಜ್ ಮಾಡ್ತಾ ರಿಮೂವ್ ಮಾಡಬೇಕು. ಇದನ್ನು ವಾಶ್ ಮಾಡ್ಕೊಳ್ಬೇಕು ಪ್ಲೇನ್ ವಾಟರಲ್ಲಿ. ಇದನ್ನು ರಿಮೂವ್ ಮಾಡಿದ್ಮೇಲೆ ಯಾವುದೇ ಥರದ ಕ್ರೀಮ್ಗಳನ್ನ ಹಚ್ಚೋದಕ್ಕೆ ಹೋಗಬೇಡಿ, ಹಾಗೆ ಇರೋದಕ್ಕೆ ಬಿಡಿ. ನಿಮಗೆ ಇನ್ನೂ ಡ್ರೈ ಇದೆ ಸ್ಕಿನ್ ಅನ್ನೋ ಹಾಗಿದ್ರೆ ಸ್ವಲ್ಪ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಫೇಸ್ ವಾಶ್ ಮಾಡಾದ್ಮೇಲೆ ಏನೂ ಹಚ್ಚಬಾರ್ದು. ತೊಳಿಬೇಕಾದ್ರೂ ಅಷ್ಟೇ ಪ್ಲೇನ್ ವಾಟರಲ್ಲಿ ತೊಳಿಬೇಕು. ಫೇಸ್ ಪ್ಯಾಕ್ ಹಚ್ಚೋ ಮುಂಚೆ ನಾವು ಕ್ಲೀನಾಗಿ ವಾಶ್ ಮಾಡ್ಕೊಂಡಿರಬೇಕು ಸೋಪಲ್ಲಿ ಅಥವಾ ಫೇಸ್ ವಾಶಲ್ಲಿ. ಇನ್ನು ಇದನ್ನು ಎಷ್ಟು ದಿನಕ್ಕೊಂದ್ಸರಿ ಹಚ್ಚಬೇಕು? ನಾರ್ಮಲ್ ಅಥವಾ ಹೆಲ್ತಿ ಸ್ಕಿನ್ ಇರೋರು ವಾರಕ್ಕೊಂದ್ಸರಿ ಹಚ್ಚಿ ಏನೂ ಹಾರ್ಮ್ ಆಗೋದಿಲ್ಲ, ಇನ್ನೂ ಸ್ಕಿನ್ ಸಾಫ್ಟ್ ಆ್ಯಂಡ್ ಬ್ರೈಟ್ ಆಗುತ್ತೆ. ಸ್ಕಿನ್ ಪ್ರಾಬ್ಲಮ್ ಇರೋರು, ಪಿಗ್ಮೆಂಟೇಷನ್, ಸನ್ ಟ್ಯಾನ್ ಇರೋರು ವಾರಕ್ಕೆ 3 ಸಾರಿ ಮಾಡಿ ವಿತ್ ಸ್ಕ್ರಬ್ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಫಸ್ಟ್ ಟೈಮ್ಗೆ ನಿಮಗೆ ರಿಸಲ್ಟ್ ಗೊತ್ತಾಗೋದಿಲ್ಲ, 2 ಟೈಮ್ಸ್ ಆದರೂ ನೀವು ಮಾಡಲೇಬೇಕು. ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಏನು ಡಿಫ್ರೆನ್ಸು ಅಂತ. ಈ ಎಲ್ಲ ಪ್ರಿಪ್ರೇಷನ್ ಮಧ್ಯೆ ನಾನು ನಿಮಗೊಂದು ಹೇಳೋದನ್ನು ತೋರಿಸೋದನ್ನು ಮರ್ತುಬಿಟ್ಟಿದ್ದೆ. ಏನಪ್ಪ ಅಂದರೆ, ನೋಡ್ತಾ ಇದ್ದೀರಾ ಗಿಫ್ಟ್ ರಿಸೀವ್ ಆಗಿದೆ. ಈ ಗಿಫ್ಟ್ ಏನು, ಯಾರು ಕೊಟ್ಟಿರೋದು, ಯಾತಕ್ಕೆ ಕೊಟ್ಟಿರೋದು, ಏನಿದು ಅಂತೆಲ್ಲ ತಿಳ್ಕೊಳ್ಬೇಕು ಅಂದರೆ ನೀವು ರಾಜೇಶ್ ಅವರ ಚಾನಲನ್ನು ವಿಸಿಟ್ ಮಾಡಬೇಕು. ಇದು ರಿಸೀವ್ ಆಗಿದ್ದಿನ ನಾನು ಯಾವುದೇ ವ್ಲಾಗ್ ಮಾಡಿರಲಿಲ್ಲ, ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ರಾಜೇಶ್ ಅವರು ಮಾಡಿದ್ದಾರೆ, ಕ್ಯಾಪ್ಚರ್ ಮಾಡಿದ್ದಾರೆ. ಅವರು ಅವರ ಚಾನಲ್ನಲ್ಲಿ ಫುಲ್ ಡೀಟೇಲ್ ಆಗಿ ತೋರಿಸಿದ್ದಾರೆ ಇದೇನು, ಯಾತಕ್ಕೆ ಕೊಟ್ಟಿರೋದು ಅಂತ ಎಲ್ಲ. ಇಟ್ಸ್ ರಿಯಲಿ ಪ್ರೆಷಿಯಸ್ ಗಿಫ್ಟ್ ಅಂತಲೇ ಹೇಳ್ಬೋದು. ಅನ್ಎಕ್ಸ್ಪೆಕ್ಟೆಡ್, ಪ್ರೆಷಿಯಸ್, ವೆರಿ ವ್ಯಾಲ್ಯೂಯೇಬಲ್. ಸೊ ನೀವು ಇದು ಏನು ಅಂತ ನೋಡಬೇಕು ಅಂದರೆ ರಾಜೇಶ್ ಅವರ ಚಾನಲನ್ನು ವಿಸಿಟ್ ಮಾಡಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಸೊ ಚೆಕ್ ಮಾಡಿ. ಅವರು ನನ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋದಕ್ಕೋಸ್ಕರ ಹೀಗೆ ಮಾಡಿದ್ರಂತೆ. ಸೊ ಪ್ಲೀಸ್ ನೀವು ಒಂದ್ಸಾರಿ ವಿಸಿಟ್ ಮಾಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಪ್ಯಾಕ್ನ ನೀವು ರೆಗ್ಯುಲರಾಗಿ ಯೂಸ್ ಮಾಡಿ. ಸನ್ ಟ್ಯಾನು ಹೋಗುತ್ತೆ, ಸ್ಕಿನ್ ಸಾಫ್ಟ್ ಕೂಡ ಆಗುತ್ತೆ, ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಂಡಂಗಾಗುತ್ತೆ ನಮ್ಮ ಬಗ್ಗೆ, ನಾವು ನಮ್ಮ ಸ್ಕಿನ್ ಬಗ್ಗೆ. ಸಾನು ಫ್ರೆಂಡ್ ಮಾತಾಡ್ತಾ ಇದ್ದಾರೆ ನೋಡಿ ಹಿಂದೆ. ಸೊ ದೀಪಾವಳಿಗೆ ಹೇಗೆ ಡೆಕೋರೇಟ್ ಮಾಡ್ತೀರಾ ಐಡಿಯಾ ಕೊಡಿ ಅಂತಿದ್ರಿ. ಸೊ ನಾನು ದೀಪಾವಳಿಗೆ ಜಾಸ್ತಿ ಏನು ಮಾಡೋದಿಲ್ಲ, ಆಚೆ ತೋರಣಗಳನ್ನ ಚೇಂಜ್ ಮಾಡ್ತೀನಿ. ಸೊ ಅದಕ್ಕೆ ಅಂತ ಸಪ್ರೇಟಾಗಿ ತೋರಣ ತೆಗೆದಿಟ್ಟಿರ್ತೀನಿ. ಹಬ್ಬಗಳಲ್ಲಿ ಮಾತ್ರ ಚೇಂಜ್ ಮಾಡ್ತೀನಿ. ಅದು ಬಿಟ್ಟರೆ ಈ ಥರ ಆರ್ಟಿಫಿಷಿಯಲ್ ಫ್ಲವರ್ಸ್ನ ತೊಗೊಂಡಿಟ್ಕೊಂಡಿದ್ದೀನಿ, ಇದನ್ನು ಡೆಕೋರೇಟ್ ಮಾಡ್ತೀನಿ ಆಚೆ ಬಾಗಿಲಿಗೆ. ಅದು ಬಿಟ್ಟರೆ ಸೀರಿಯಲ್ ಲೈಟ್ಸ್ ಬರುತ್ತೆ ನೋಡಿ, ಈ ಸಣ್ಣ ಸಣ್ಣ ಲೈಟ್ಸ್ ಬರುತ್ತೆ, ಅದನ್ನೆಲ್ಲ ನಾನು ಆಚೆ ಕಡೆ ಎಲ್ಲ ಹಾಕಿರ್ತೀನಿ, ಕಿಟಕಿ ಹತ್ರ ಎಲ್ಲ ಹಾಕಿರ್ತೀನಿ. ಸೊ ಸ್ವಲ್ಪ ಶೈನಿಂಗ್ ಕಾಣಬೇಕು. ಇನ್ನು ದೀಪಗಳನ್ನ ಹೊಸದಾಗಿ ಮಣ್ಣಿನ ದೀಪನ ತಂದ್ಬಿಟ್ಟು ಅದಕ್ಕೆ ಪೇಂಟ್ ಮಾಡ್ತೀನಿ. ಸೊ ಜಾಸ್ತಿ ಅಷ್ಟೊಂದು ತುಂಬ ಡೆಕೋರೇಟ್ ಮಾಡೋದು ಅಂತೇನಿಲ್ಲ, ಬಟ್ ಎಸ್ ನಾನು ರಂಗೋಲೆ ಬಿಡ್ತೀನಿ. ರಂಗೋಲೆ ನನಗೆ ಆಚೆಯಲ್ಲೂ ಬಿಡೋದಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಮನೆ ಒಳಗಡೆ ಬಿಡ್ತೀನಿ. ರಂಗೋಲೆ ಬಿಟ್ಟು ಕಲರ್ ಹಾಕಿ ದೀಪಗಳನ್ನ ಇಡ್ತೀನಿ, ದೀಪಗಳಿಗೆ ಪೇಂಟ್ ಮಾಡ್ತೀನಿ. ಸೊ ಪೇಂಟ್ ಹೇಗೆ ಮಾಡೋದು ಅಂತ ಒಂದು ಡಿಟೇಲ್ ವಿಡಿಯೋ ಇದೆ, ಅದು ಸಾನುವಿನ ಆ್ಯಕ್ಟಿವಿಟಿ ರಿಲೇಟೆಡ್, ಸಾನು ಕೈಯಲ್ಲಿ ಮಾಡಿಸಿದ್ದದು. ಸೊ ಅದು ಸ್ವಲ್ಪ ಲೆಂತಿಯಾಗಿದೆ, ಅದರ ಲಿಂಕ್ ಹಾಕ್ತೀನಿ ನೋಡಿ. ನಿಮ್ಗೆ ಮಕ್ಕಳಿರೋ ಮನೆಗೆ ಸ್ವಲ್ಪ ಐಡಿಯಾ ಬರುತ್ತೆ, ಮಕ್ಕಳನ್ನ ಹೇಗೆ ಎಂಗೇಜ್ ಆಗಿ ಇಟ್ಕೊಳ್ಬೋದು ಅಂತ. ಆ ದೀಪನ ಹೇಗೆ ಪೇಂಟ್ ಮಾಡೋದು ಅಂತ ಕೂಡ ಅದರಲ್ಲೇ ತೋರಿಸಿದ್ದೀನಿ. ಸೊ ಅದನ್ನು ಕೂಡ ಚೆಕ್ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ಅಲ್ಲೂ ಹಾಕಿರ್ತೀನಿ.
ಇನ್ನು ನಾನು ಲಾಸ್ಟ್ ಇಯರ್ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ನಾನು ವ್ಲಾಗ್ ಮಾಡಿದ್ದೀನಿ, ಅದರ ಲಿಂಕ್ ಕೂಡ ಹಾಕ್ತೀನಿ, ಚೆಕ್ ಮಾಡಿ, ನಿಮ್ಗೊಂದು ಐಡಿಯಾ ಸಿಗ್ಬೋದೇನೋ. ಅದರ ಪ್ರೀವಿಯಸ್ ಇಯರ್ ಹೇಗೆ ಮಾಡಿದೆ ಅಂತ ಕೆಲವು ಫೋಟೋಸ್ ಇದೆ, ಅದನ್ನು ಶೇರ್ ಮಾಡ್ತೀನಿ. ನಾನು ಎವ್ರಿ ಇಯರ್ ಇಷ್ಟೇ ಸ್ನೇಹಿತರೆ, ಜಾಸ್ತಿ ಏನು ಮಾಡೋದಕ್ಕೆ ಹೋಗೋದಿಲ್ಲ. ದೀಪಾವಳಿ ಹಬ್ಬ ಅಂದರೆ ದೀಪನ ಹಚ್ಚೋದು, ಸ್ವೀಟ್ಸ್ ಮಾಡೋದು, ಹೊಸ ಬಟ್ಟೆ ಹಾಕೊಳ್ಳೋದು, ಪಟಾಕಿ ಹೊಡೆಯೋದು, ಅಷ್ಟೇ ನಾನು ಸೆಲೆಬ್ರೇಟ್ ಮಾಡೋದು. ಇನ್ನು ಇದು ನಮ್ಮ ಓಲ್ಡ್ ಮೆಮರೀಸ್ 2 years ಬಿಫೋರ್. ಅಂದರೆ ನೋಡಿ ಸಾನು ಎಷ್ಟು ಚಿಕ್ಕವಳಿದ್ದಾಳೆ ಅಂತ. ಸಾನುದು ಎಲ್ಲ ವೀಡಿಯೋಸ್ನು ನಾನು ಮಾಡಿ ಇಟ್ಕೊಂಡಿದ್ದೀನಿ ಅವಳ ನೆನಪಿಗೋಸ್ಕರ. ಅದರಲ್ಲಿ ನಾನು ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ. ಅವಾಗ ನನ್ನ ಹತ್ರ ಚಾನಲ್ ಕೂಡ ಇರಲಿಲ್ಲ, ಕ್ಯಾಮ್ರಾ ಕೂಡ ಇರಲಿಲ್ಲ, ಕ್ಲಾರಿಟಿ ಅಷ್ಟೊಂದಿಲ್ಲ, ಬೇಜಾರು ಮಾಡ್ಕೊಳ್ಬೇಡಿ. ನಿಮಗೆ ಒಂದು ನೆನಪು, ನನ್ನ ನೆನಪು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಹೀಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸ್ನೇಹಿತರೆ, ತುಂಬ ಗ್ರ್ಯಾಂಡ್ ಏನಲ್ಲ. ಒಳಗಡೆ ಎಲ್ಲ ಸ್ವಲ್ಪ ಅಲಂಕಾರ ಮಾಡಿಬಿಟ್ಟು, ಆಚೆ ಎಲ್ಲ ಲೈಟಿಂಗ್ಸ್ ಹಾಕಿಬಿಟ್ಟು, ಈ ಥರ ಸಣ್ಣದಾಗಿ ಇಷ್ಟ ನಾವು ಪಟಾಕಿ ಹೊಡೆಯೋದು. ಇದಕ್ಕಿಂತ ಜಾಸ್ತಿ ಏನು ಹೊಡೆಯೋದಿಲ್ಲ. ಇದರೊಂದಿಗೆ ನನ್ನ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಕೇರ್ ತೊಗೊಳೋದನ್ನು ನೀವು ಮರಿಬೇಡಿ. ಹಾಗೆಯೇ ಈ ಡೆಕೋರೇಷನ್ದು ಐಡಿಯಾ ಕೂಡ ಬಂದಿದೆ ಅಂದ್ಕೊಳ್ತೀನಿ. ನಾನು ಏನೇನು ಮೆನ್ಷನ್ ಮಾಡಿದ್ನೋ ಅದರ ವಿಡಿಯೋ ಲಿಂಕ್ಸ್ಗಳೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಹಾಗೆ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನನಗೆ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ ತಿಳಿಸಿ. ಬಾಯ್ ಬಾಯ್.